ಹರೇ ಶ್ರೀನಿವಾಸ. ಕಲ್ಪಸಾಧನ ಸಂಧಿ ಪದ್ಯ 41. ಸತ್ವ ಸತ್ವ ಮಹಾಸು ಸೂಕ್ಷ್ಮವು ಸತ್ವ ಸತ್ವಾತ್ಮಕ ಕಳೇವರ ಸತ್ಯಲೋಕಾಧಿಪನಿಗೆ ಸತ್ಯಲೋಕಾಧಿಪನಿಗತ್ಯವೆರಡು ಗುಣ ಮುಕ್ತಿಯೋಗ್ಯವಿದಲ್ಲ ಅಜಾಂಡ ಉತ್ಪತ್ತಿ ಕಾರಣವಲ್ಲ ಹರಿಪ್ರೀತ್ಯರ್ಥವಾಗಿ ಜಗದ್ವ್ಯಾಪಾರಗಳ ಮಾಡುವರೋ ಪಾದನುನ್ಯ ಶತಾಬ್ದ ಪರ್ಯಂತ ಓದಿ ಉಗ್ರ ತಪಕ್ವಯದಿ ಲವಣೋಧದಿಯೊಳಗೆ ಕಲ್ಪದಶ ತಪ ಬಿದ್ದ ನಂತರದಿ ಸಾಧಿಸಿದ ಮಹದೇವ ಪದವಾರೈದು ನವಕಲ್ಪಾವಸಾನಕ್ಕೆ ಐದುವನು ಶೇಷನ ಪದವ ಪಾರ್ವತೀ ಸಹಿತ ಇಂದ್ರಮನು ದಶಕಲ್ಪಗಳಲ್ಲಿ ಸುನಂದನಾಮದಿ ಶ್ರವಣಗೈದು ಮುಕುಂದನ ಪರೋಕ್ಷಾರ್ಥ ನಾಲ್ಕು ಸುಕಲ್ಪ ತಪವಿದ್ದು ನೊಂದು ಪಗಯಳು ಕೋಟಿ ವರ್ಷ ಪುರಂಧರನು ಅದನುಂಡ ನಂತರ ಹೊಂದಿದನು ನಿಜಲೋಕ ಸುರಪತಿ ಕಾಮನು ಇದರಂತೆ ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕಾರತಿ ಶಾಂತ ಸ್ವರೂಪ ನಾಮರಿ ಎರಡೆರಡು ಮನುಕಲ್ಪ ಶ್ರವಣಗೈದು ಮನುಕಲ್ಪ ವರ ತಪೋಬಲದಿಂದಲೇ ಅರ್ವಾಕ್ಷರಗಳಾಗಿ 5,000 ವರ್ಷ ದುಃಖವನಿಗೆ ಕಂಬರು ಬಿಂಬರೂಪವನು ಸಾಧನಗಳ ಪರೋಕ್ಷ ನಂತರ ವೈದುವರು ಮೋಕ್ಷವನು ಶಿವಶಕ್ರಾದಿ ದಿವಿಜರು ಉಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲ್ಲಿ 5 50 ಉಪೇಂದ್ರ ಸಹೋದರನಿಗೆ 20 ದಿನವತ್ವಗಾಧಿಪತಿ ಪ್ರಾಣನಿಗೆ ಗುರು ಮನುಗಳಿಗೆ 16 ಪ್ರವಾಹ ಮರುತಗೆ 12 ಸೈಂಧವ ದಿವಾಕರ ಧರ್ಮರಿಗೆ 10 ಸುಕಲ್ಪವು ಮಿತ್ರರಿಗೆ ಶೇಷತತ ಜನಕ್ಕೆಂಟು ಕವಿ ಸನಕ ಸುನಂದನ ಸನತ್ವರ ಮುನಿಗಳು 7 ಮುನಿಗಳಿಗೆ 7 ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರನು ಕಲ್ಪದಲ್ಲಿ 5 ಕರ್ಮಜ ಸುರರಿಗೆ ಗಜಾನಾದಿಗಳಿಗೆ 2 ಕಲ್ಪ ಅರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರಿಗೆ ಪಿತೃತ್ರಯವು ಈ ದೇವವು ಕಸ ಮನುಜನಾಯಕರ 5 2 ಕಲ್ಪನರಾಧಿಪರಿಗೆ ಅರೆ ಕಲ್ಪದೊಳಗೆ ಅಪರೋಕ್ಷವಿರುತ್ತಿಹದೋ ದೀಪಗಳನ್ನನುಸರಿಸಿ ದೀಪ್ತೆಯು ವ್ಯಾಪಿಸಿ ಮಹಾತಿಮಿರವ ಕಳೆದು ಪರೋಪಕಾರವ ಮಲ್ಪತರದಂಧದಲ್ಲಿ ಪರಮಾತ್ಮ ಆಪಯೋಜಾಸನೊಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತಃ ಪೊಳೆವನವರಂತೆ ಚೇಷ್ಟೆಯ ಮಾಡಿಸುತ್ತ ಸೋದರ ಸ್ಥಿತ ಪ್ರಾಣ ರುದ್ರೇಂದ್ರಾದಿ ಸುರರಿಗೆ ದೇಹಗಳ ಕೊಟ್ಟಾದರಲ್ಲಿ ಅವರವರ ಸೇವೆಯ ಕುಂಭರನವರತ ಮೋದಬೋಧದ ಯದ್ದಿ ತನ್ನವರಾದಿರೋಗವ ಕಳೆದು ಮಹರ ಪದಾರ್ಥಗಳ ನೋಡದರ ಸಲಭುವ ಸತತ ಸ್ಮರಿಸುವರ ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡುತ್ತಲೇ ಮೋದಿಪ ಚತುರ್ಮುಖ ಪರಮಾತ್ಮರನ್ನವ ಮಾಡಿ ಪುಂಜಿಸುವ ಧೃತವೇ ಮೃತ್ಯುಂಜಯನ ನಿಪ ದೇವತೆಗಳೇ ಉಪಸೇಚನರು ಶ್ರೀಪತಿಗೆ ಮುಜ್ಜಗವೆಲ್ಲವೋ ದನ ಅತಿಥಿ ಎನಿಸಿಕೊಂಬ ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶುಂಬ ತೆರದಲ್ಲಿ ನಿರ್ಭಯನು ತಾನುಂಡುಣಿಸುವನು ಸರ್ವ ಜೀವರಿಗೆ ನಿರ್ಭಲರು ಅತಿ ಪರಮಾಣು ಜೀವರಿಗೆ ಹಬ್ಬುವುದೇ ಸ್ಥೂಲನ್ನ ಭೋಜನ ಅರ್ಭಕರು ಪೇಳುವರು ಕೋವಿದರಿದವರು ನೋಡಂಬಡರೋ ಅಪಜಯಗಳೆಲ್ಲ ಉಂಡುದರಿಂದ ಉಪಜಯಗಳೆಲ್ಲ ಅಮರಗಣದೊಳಗೆ ಉಪಮರಳಿಸುವರಿಲ್ಲ ಜನುಮಾದಿಗಳು ಮೊದಲಿಲ್ಲ
ಅಪರಿಮಿತ ಸನ್ಮಗಿಮ ನರಹರಿಯ ಪುನರಾವರ್ಜಿತರಣ ಮಾಡುವ ಕೃಪಣವತ್ಸಲ ಸ್ವಪದ ಸೌಖ್ಯವನಿತ್ತು ಶರಣರಿಗೆ ಬಿತ್ತಿ ಬೀಜವ ಭೂಮಿಯಳು ನೀರೆತ್ತಿ ಬೆಳೆಸಿದ ಬೆಳೆಸು ಪ್ರಾಂತಕ್ಕೆ ಕೆತ್ತಿ ಮೆಲುವಂದದಲ್ಲಿ ಲಕ್ಷ್ಮೀ ರಮಳ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲೋತ್ಪತ್ತಿ ಸ್ಥಿತಿ ಲಯ ಮಾಡುತ್ತಲಿ ಶ್ರಮವರ್ತಿ ಎನಿಸುವ ಕೇದ ಮೋದಗಳೆಲ್ಲವರತ ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರುಳಿದ್ದರೂ ಕ್ಷುತ್ಪಿಪಾಶಗಳು ವಶದೊಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನ ದಿನದಿ ಮಾಣಿಷರೊಳಗೆ ಮೃಗ ಭಕ್ಷ ಜೀವ ಅರಳಿದ್ದು ಹೋಗುವವು ವಾಸುದೇವನು ಸ್ವಪ್ನ ಸುಷುಪ್ತಿ ಪಿಪಾಸ ಕ್ಷುತ್ ಭಯ ಶೋಕ ಮೋಹಾಯಾಸ ದುಸ್ಮೃತಿ ಮಾತ್ಸರ್ಯ ಮದ ಪುಣ್ಯ ಪಾಪಾದಿ ದೋಷವರ್ಜಿತನೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು ಉಪಾಸನೆಗೈದು ಎಲ್ಲ ಕಾಲದಿ ಮುಕ್ತರಾಗಿಹರೋ ಪರಮ ಸೂಕ್ಷ್ಮತೃಣ 5 ತ್ರುಟಿ ಕರೆಸುವುದು 50 ತ್ರುಟಿ ಲವಣ 2 ಲವವು ನಿಮಿಷಗಳೆಂಟು ಮಾತ್ರ ಯುಗ ಗುರು ದಶ ಪ್ರಾಣವು ಫಳವು 12 ಬಾಣು ಘಟಿಕ 32 ಹಗಲು 60 ಘಟಿಕೆಗಳ ರಾತ್ರಿಯೊಳು ಈ ದಿವಾರಾತ್ರಿಗಳೆರಡು 15 ಪಕ್ಷಗಳು 2 ಮಾಸಗಳಾದ ಮಾಸದ್ವಯಕ್ಕೆ ಋತುತ್ರಯಗಳು ಅಯನ 5 ಅಯನದ್ವಯವು ಅರ್ಧ ಕೃತಾದಿ ಯುಗಗಳು ದೇವಮಾನದಿ ದ್ವಾದಶ ಸಹಸ್ರ ವರ್ಷಗಳ ವದನು ಕೇಳುವೆನೋ